ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಪ್ಪ ನಮ್ಮಮ್ಮ ಸಂಡೇ ರಜಾ ಅಂತ ಇವತ್ತು ನಮ್ಮ ಹೊಲ್ದಲ್ಲಿ ನನಗಂತೂ ಫುಲ್ ಕೆಲಸ ಕೊಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಫುಲ್ ವೀಡಿಯೋ ಎಲ್ಲೂ ವೀಡಿಯೋ ಮಿಸ್ ಮಾಡಬೇಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಹೊಲದಲ್ಲಿ ತೊಗರಿ ಎಳ್ಳು ಹಾಕ್ಬೇಕಾಗಿತ್ತು. ಅದಕ್ಕೆ ಆ ಎಳ್ಳು ಹಾಕೋಣ ಅಂತ ಹೊರಟಿದ್ದೀವಿ. ನಾನು, ನಮ್ಮಮ್ಮ, ನಮ್ಮಪ್ಪ ಎಲ್ಲ. ಟ್ಯಾಕ್ಟ್ರು ಬಂದಿತ್ತು, ನಮ್ಮಮ್ಮ ಎಲ್ಲ ಸತ್ಯ ಆಯ್ತಿದ್ವು. ನೋಡಿ ಫ್ರೆಂಡ್ಸ್, ಇದೇ ರೈತರ ಕಷ್ಟ. ಒಂದು ವರ್ಷ ಬೆಳೆ ಬೆಳಿಬೇಕು ಅಂದರೆ ಎಷ್ಟು ಕಷ್ಟ ಪಡಬೇಕಲ್ವ. ನೋಡಿ, ನಮ್ಮ ಅಪ್ಪನೂ ನಮ್ಮ ಚಿಕ್ಕಪ್ಪ ಫುಲ್ ಡಿಸ್ಕಷನ್ನು. ಯಾವುದೇ ಲೋಕದಲ್ಲಿ ಅವರೇ ನಮ್ಮಮ್ಮ ಕೆಲಸ ಮಾಡ್ತಿದ್ವಿ. ಅಲ್ಲಿ ಇನ್ನೊಬ್ರು ಜಾಯ್ನ್ ಆಯ್ತಾ ನಮ್ಮ ದೊಡ್ಡಪ್ಪ. ಟ್ಯಾಕ್ಟ್ರು ಎಲ್ಲ ಹೊಡೆದಾದ್ಮೇಲೆ ನಾನು, ನಮ್ಮಪ್ಪ, ನಮ್ಮಮ್ಮ ಎಲ್ಲ ಎಳ್ಳು ಹಾಕೋಣ ಅಂತ ಬಂದು. ನೋಡಿ ಫ್ರೆಂಡ್ಸ್, ಎಳ್ಳು ತೊಗರಿ ಎಲ್ಲ ಹಾಕ್ತಾಯಿದ್ದೀವಿ. ನಮ್ಮ ಅಪ್ಪಾಜಿ ಹಾಕ್ತಿದ್ದಾರೆ ಒಂದೊಂದೇ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು. ಆ ಕಡೆ ನಮ್ಮ ಅಮ್ಮನೂ ಹಾಕ್ತಿದ್ದಾರೆ. ಎಷ್ಟು ಕಷ್ಟಪಡ್ಬೇಕಲ್ವ ಫ್ರೆಂಡ್ಸ್ ರೈತ ಅಂದರೆ. ರೈತರಿಗೆ ಬೆಲೆನೇ ಇಲ್ಲ ಈಗಿನ ನಿತ್ಯದಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಳ್ಳು ಹಾಕ್ತಿದ್ದಾರೆ. ಒಂದು ಕಡೆ ತೊಗರಿ, ಒಂದು ಕಡೆ ಎಳ್ಳು. ರೈತ ಕಷ್ಟ ಅಷ್ಟಿಷ್ಟಲ್ಲ ಫ್ರೆಂಡ್ಸ್. ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಹೊಲದಲ್ಲಿ ವ್ಯವಸಾಯ ಮಾಡಲೇಬೇಕು. ರೈತ ಅಂತ ಹುಟ್ಟಿದ ಮೇಲೆ ಭೂಮಿ ತಾಯಿನ ದೇವತೆ ಅಂತ ಪೂಜಿಸಲೇಬೇಕು ರೈತ. ನೋಡಿ ಫ್ರೆಂಡ್ಸ್, ನಾನು ಎಳ್ಳೆಲ್ಲ ಹಾಕ್ತಾಯಿದ್ದೀನಿ. ಇವತ್ತು ಡ್ಯೂಟಿಗೆ ರಜಾ ಇತ್ತು ಅಂತ ನಾನು ನಮ್ಮ ಅಪ್ಪಾಜಿಗೂ ಹೆಲ್ಪ್ ಆಗಲಿ ಅಂತ ನಮ್ಮ ಹೊಲ್ತಕ್ಕೆ ಹೋಗಿದ್ದೀನಿ ಫ್ರೆಂಡ್ಸ್. ನಾನು ಒಬ್ಬ ರೈತನ ಮಗನೇ. ಅದರಿಂದ ಅಲ್ಪ ಸ್ವಲ್ಪ ನಾನು ಕಲ್ತಿದ್ದೀನಿ. ಭೂಮಿ ತಾಯಿನ ನಾನು ದೇವರಂತ ಪೂಜಿಸಿ ವ್ಯವಸಾಯ ಮಾಡ್ತಾಯಿದ್ದೀನಿ. ಮುಂದೆ ಹೇಗೆ ಬೆಳೀತದೆ ಏನು ಅಂತ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಎಳ್ಳು ತೊಗರಿನ ನೋಡಿ ಹಿಂಗೆ.